ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋಲಿ ಪ್ಯೂರ್ ಗೋಲ್ಡ್ ಜ್ಯುವೆಲ್ರಿ ಕಲೆಕ್ಷನ್ಸ್ನ ಶೇರ್ ಮಾಡ್ತೀನಿ. ಸೋ ಫಾರ್ ನೋಡಿರೋ ಕಲೆಕ್ಷನ್ಸ್ಗೆಲ್ಲ ಇದು ಡಿಫ್ರೆಂಟ್ ಆದ ಕಲೆಕ್ಷನ್ಸ್ ಅಂತಲೇ ಹೇಳ್ಬೋದು. ಕಸ್ಟಮರ್ ಡಿಮ್ಯಾಂಡ್ ಮಾಡಿರೋ ಮೋಸ್ಟ್ ರಿಕ್ವೆಸ್ಟೆಡ್ ಕಲೆಕ್ಷನ್ಸು ಎಲ್ಲನೂ ವಿಡಿಯೋಲಿ ಶೇರ್ ಮಾಡಿದರೆ 100% ಪ್ಯೂರ್ ಗೋಲ್ಡ್ ಜ್ಯುವೆಲ್ರಿ ಕಲೆಕ್ಷನ್, ಆಲ್ಮಾರ್ಕ್ ಗೋಲ್ಡ್ ಜ್ಯುವೆಲ್ರಿ ಕಲೆಕ್ಷನ್ಸ್. ಇವ್ರು ಬಂದರು ಕಂಪ್ಲೀಟ್ಲಿ ಮ್ಯಾನುಫ್ಯಾಕ್ಚರರ್ಸ್ ಹಾಗೂ ಹೋಲ್ಸೇಲರ್ಸ್ ಆಗಿರ್ತಾರೆ. ಹೋಲ್ಸೇಲ್ ಏನಪ್ಪ ಗೋಲ್ಡಲ್ಲಿ ಅಂದರೆ ಇವರು ಶಾಪ್ ಅವ್ರಿಗೆ ಸಪ್ಲೈ ಮಾಡೋರು ಆಗಿರ್ತಾರೆ ಫ್ರೆಂಡ್ಸ್. ಶಾಪ್ ಅವ್ರು ಆರ್ಡರ್ಸ್ ಕೊಟ್ಟರೆ ಇವ್ರು ಆರ್ಡರ್ ಬೇಸಿಸ್ ಮೇಲೆ ಮಾಡಿ ಕೊಡ್ತಾರೆ. ಸೊ ಪ್ರೈಸಸ್ ಬಂದು ತುಂಬಾ ಕಮ್ಮಿ ಇರುತ್ತೆ. ಮೇಯ್ನ್ಲಿ ಗೋಲ್ಡ್ ಪ್ರೈಸ್ ಅಲ್ಲ ಫ್ರೆಂಡ್ಸ್, ಏನು ನಿಮ್ಮದು ಮೇಕಿಂಗ್ ಚಾರ್ಜಸ್ ಹಾಗೂ ವೇಸ್ಟೇಜಸ್ ಇರುತ್ತಲ್ವಾ, ಸೊ ಅದು ತುಂಬ ಕಮ್ಮಿ ಇರುತ್ತೆ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ನೋ ಮೇಕಿಂಗ್ ಚಾರ್ಜಸ್, ಯಾವುದೇ ಥರ ಒಂದು ಮೇಕಿಂಗ್ ಚಾರ್ಜಸ್ ಇರೋದಿಲ್ಲ. ಓನ್ಲಿ ವೇಸ್ಟೇಜ್ ಮಾತ್ರನೇ ಇರುತ್ತೆ. ಆ ವೇಸ್ಟೇಜ್ ಕೂಡ ಏನು ನಾಮಿನಲ್ ಚಾರ್ಜಸ್ ಇರುತ್ತಲ್ಲ, ಸೊ ಈಗ ನಿಮಗೆ ಡಿಸೆಂಬರಿಂದ ಹಿಡಿದು ಡಿಸೆಂಬರ್ 20th ಜಾನ್ವರಿ 26th ವೇಸ್ಟೇಜಲ್ಲಿ ಕೂಡ 50% ಆಫ್ ಅನ್ನೋದು ಇರುತ್ತೆ ಫ್ರೆಂಡ್ಸ್. ಸೊ ಇದು ಸ್ಪೆಷಲ್ ಆಫರ್ ಅಂತಲೇ ಹೇಳ್ಬೋದು. ತುಂಬಾ ಕಮ್ಮಿ ಪ್ರೈಸಸ್ ಆಗುತ್ತೆ ನಿಮಗೆ ಓವ್ರಾಲ್ ಆಗಿ ನೀವು ಒಂದು ಆರ್ನಮೆಂಟಾಗಿ ತೊಗೊಂಡಾಗ. ಸೊ ಫುಲ್ ಇನ್ಫಾರ್ಮೇಷನ್ ನಿಮಗೆ ವಿಡಿಯೋಲಿ ತಿಳಿಸಿದ್ರಿ. ಈಗ ಲೊಕೇಶನ್ ನೋಡೋಣ. ಈಗ ನೋಡ್ತಿದ್ರೆ ನಗರ್ಪೇಟ್ ಮೇನ್ ರೋಡ್. ಇದು ನಗರ್ಪೇಟ್ ಅಂದರೆ ಚಿಕ್ಕಪೇಟೆಯಿಂದ ನೀವು ಮೇನ್ ರೋಡಿಂದ ಸ್ಟ್ರೀಟಾಗಿ ಬಂದರೆ ಅವೆನ್ಯೂ ರೋಡ್ ಸರ್ಕಲಿಂದ ಹಾಗೇ ನೀವು ಸ್ಟ್ರೇಟಾಗಿ ಕಂಟಿನ್ಯೂ ಮಾಡಿದ್ರೆ ಇದು ನಗರ್ಪೇಟು. ಇಲ್ಲಿ ನಿಮಗೆ ಮಿಶ್ರಾ ಜ್ಯೂಸ್ ಸೆಂಟರ್ ಅಂತ ಕಾಣಿಸುತ್ತೆ. ಪಕ್ಕದಲ್ಲಿ ಒಂದು ಕರ್ನಾಟಕ ಫ್ಲಾಗ್ ಇರುತ್ತೆ ಫ್ರೆಂಡ್ಸ್. ಸೊ ಈ ಕರ್ನಾಟಕ ಫ್ಲಾಗ್ ಏನು ನೋಡ್ತಾ ಇದ್ರೆ ಈ ಲೇನಲ್ಲಿ ಹೋಗಬೇಕಾಗತ್ತೆ. ಈಗಾಗಲೇ ಮೋರ್ ದೆನ್ 10 ವೀಡಿಯೋಸ್ ನಾನು ಶೇರ್ ಮಾಡಿದ್ದೀನಿ. ಅಮೇಝಿಂಗ್ ರೆಸ್ಪಾನ್ಸ್, ಸೂಪರ್ ಡೂಪರ್ ರೆಸ್ಪಾನ್ಸ್ ಅಂತಲೇ ಹೇಳ್ಬೋದು. ತುಂಬ ಜನ ಅಪ್ರಿಷಿಯೇಟ್ ಮಾಡಿದ್ದಾರೆ. ಸೊ ಈ ಥರ ಒಂದು ವಿಡಿಯೋನ ಶೇರ್ ಮಾಡಿದ್ದಕ್ಕೆ ಏನಕ್ಕೆ ಅಂದರೆ ಈ ಥರ ಪ್ರೈಸಿಂಗಲ್ಲಿ ಎಲ್ಲೂ ಕೂಡ ಸಿಕ್ಕೋದಿಲ್ಲ. ಯಾವುದೇ ಥರ ಮೇಕಿಂಗ್ ಚಾರ್ಜಸ್ ಅನ್ನೋದು ಇರೋದಿಲ್ಲ ಫ್ರೆಂಡ್ಸ್. ಸೊ ಫುಲ್ ವಿಡಿಯೋ ವಾಚ್ ಮಾಡಿ, ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ರೆಡಿ ಸ್ಟಾಕ್ ಮೇಲೆ ನೀವು ಏನೇ ಪರ್ಚೇಸ್ ಮಾಡಿದ್ರೂ ಕೂಡ 1 ಗ್ರಾಮಿಂದ 100 ಗ್ರಾಮ್ಸ್ವರೆಗೂ ಆಗಿರ್ಬೋದು. ಫ್ಲ್ಯಾಟ್ 50% ಆಫ್ ಆನ್ ವೇಸ್ಟೇಜ್. ಆಲ್ರೆಡಿ ಏನು ವೇಸ್ಟೇಜ್ ಇದೆ ಅದ್ಮೇಲೆ ನಿಮಗೆ 50% ಆಫ್ ಇರುತ್ತೆ ಅಪ್ ಟಿಲ್ ಜಾನ್ವರಿ 26 ಫ್ರೆಂಡ್ಸ್. ಸೊ ಕಂಪ್ಲೀಟ್ ಇನ್ಫಾರ್ಮೇಷನ್ ಬೇಕಿದ್ರೆ ಸ್ಕ್ರೀನ್ ಮೇಲಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹಾಗೂ ಫುಲ್ ವಿಡಿಯೋ ವಾಚ್ ಮಾಡಿ ಎಲ್ಲ ಡೀಟೇಲ್ಸು ನಿಮಗೆ ಗೊತ್ತಾಗುತ್ತೆ. ಸೊ ಈಗ ಲೇಟ್ ಮಾಡಿದ್ರೆ ಕಲೆಕ್ಷನ್ಸ್ ನೋಡೋಣ. ಎಸ್, ಇವತ್ತು ನಾವಿದ್ದೀವಿ ಶ್ರೀ ಗಜಾನನ್ ಜ್ಯುವೆಲ್ರಿ. ಸೊ ಇವತ್ತು ಏನು ಕಲೆಕ್ಷನ್ ತೋರಿಸ್ತಿದ್ದೀರಾ ಆ್ಯಂಡ್ ಸಮಥಿಂಗ್ ಆಫರ್ ಇದೆ ಅಂತ ಹೇಳಿದ್ರು ನ್ಯೂ ಇಯರ್ಗೋಸ್ಕರ. ಯಾವ ಥರ ಒಂದು ಆಫರ್ ಕೊಡ್ತಾ ಇದ್ದೀರಾ ಸರ್ ಕಸ್ಟಮರ್ಸ್ಗೋಸ್ಕರ? ಮೇಡಮ್, ನ್ಯೂ ಇಯರ್ ಪ್ಲಸ್ ನಮ್ಮ 20th ಇಯರ್ ಆ್ಯನಿವರ್ಸರಿ. ಓಕೆ, ಸ್ಟೋರ್ 20th ಇಯರ್ ಆ್ಯನಿವರ್ಸರಿ ಇದು. ಓಕೆ, 20th ಇಯರ್ ಆ್ಯನಿವರ್ಸರಿ. ಓಕೆ ಸರಿ, ಅದರ ಪ್ರಕಾರ ನಾವು ಆ್ಯನಿವರ್ಸರಿ ಸೇಲ್ ಪ್ಲಸ್ ನ್ಯೂ ಇಯರ್ ಆ್ಯಂಡ್ ಕ್ರಿಸ್ಮಸ್ ಎಲ್ಲ ಇದೆ. ಹೌದು, ಸೊ ಇಯರ್ ಎಂಡ್ ಸೇಲ್ ಅಂತ ಹೇಳ್ಬೋದು. ಇಯರ್ ಎಂಡ್ ಸೇಲ್. ಓಕೆ, ನೆಕ್ಸ್ಟ್ ಮಂತ್ ಜನವರಿ ಬಂದು ನಮ್ಮದು ನ್ಯೂ ಆ್ಯನಿವರ್ಸರಿ. ಓಕೆ. ಸೊ ಬೇಸಿಕ್ಲಿ ಇವ್ರು ಬಂದು ಹೋಲ್ಸೇಲರ್ಸ್. ಆಲ್ರೆಡಿ ಏನಂದ್ರೆ ನೋ ಮೇಕಿಂಗ್ ಇರುತ್ತೆ ಇವ್ರ ಹತ್ರ. ನೀವೇನೇ ತಗೊಂಡ್ರು ಕೂಡ ನೋ ಮೇಕಿಂಗ್ ಇರುತ್ತೆ. ಓನ್ಲಿ ವೇಸ್ಟೇಜ್ ಅನ್ನೋದು ಏನಿರುತ್ತೆ ಅದು ತುಂಬ ಕಮ್ಮಿ ಇರುತ್ತೆ. ಏನು ಶಾಪ್ ಅವ್ರಿಗೆ ಸಪ್ಲೈ ಮಾಡ್ತಾರೆ ಆ ಪ್ರೈಸಲ್ಲಿ ಕಸ್ಟಮರಿಗೆ ಕೊಡ್ತಾರೆ. ಸೊ ಎಲ್ರಿಗೂ ಈಗಾಗಲೇ ಗೊತ್ತಿದೆ. ಸೊ ಇವತ್ತೇನಂದರೆ ಇನ್ನೊಂದು ಸ್ವಲ್ಪ ಆಫರ್ಸು ಪ್ಲಸ್ ಲೇಟೆಸ್ಟ್ ವೆರೈಟೀಸು. ಈಗ ಬಂದಿರೋದೆಲ್ಲ ಕೂಡ ಹೊಸ ವೆರೈಟೀಸು. ನೀವು ಸೋಫಾರ್ ನೋಡಿರೋದಕ್ಕೆ ಚಾನ್ಸಸ್ಸೇ ಇಲ್ಲ. ನೋಡಿದರೂ ಕೂಡ ಇವ್ರು ಕೊಡೋ ಪ್ರೈಸಿಗಂತೂ ನಿಮಗೆ ಸಿಕ್ಕೋದಿಲ್ಲ. ಸೊ ಫುಲ್ ವಿಡಿಯೋ ವಾಚ್ ಮಾಡಿ. ಎಸ್ ಸರ್, ಇವತ್ತು ಏನು ಕಲೆಕ್ಷನ್ ತೋರಿಸ್ತಿದ್ದೀರಾ? ಮೇಡಮ್, ಇವತ್ತು ನಮ್ಮಲ್ಲಿ ಆಂಟಿಕ್ ಟೆಂಪಲ್ ಜ್ಯುವೆಲ್ರಿನೇ. ಓಕೆ, ಟೆಂಪಲ್ ಜ್ಯುವೆಲ್ರಿಯಲ್ಲಿ ನಾವು ಕ್ಯಾಸ್ಟಿಂಗ್ ಫ್ಯೂಷನ್ ವರ್ಕ್ ಕೊಟ್ಟಿದ್ದೀವಿ. ಫ್ಯೂಷನ್ ವರ್ಕ್ ಅಂತ. ಓಕೆ, ಆ್ಯಂಡ್ ಫಿನಿಶಿಂಗ್ ವೈಸ್ ಕೂಡ ಇನ್ನೂ ಸ್ವಲ್ಪ ಡೀಟೇಲಿಂಗ್ ಆಗಿದೆಯಲ್ಲ ಸರ್ ಇದು ಸ್ವಲ್ಪ ನೋಡೋಕ್ಕೆ ಜ್ಯುವೆಲ್ರಿ. ಪ್ರೀವಿಯಸ್ ನಾವೇನು ಕಲೆಕ್ಷನ್ಸ್ ನೋಡ್ತಾ ಇದ್ವಿ ಆ್ಯಂಟಿಕಲ್ಲಿ, ಸೊ ಅದಕ್ಕಿಂತ ಈ ವೆರೈಟೀಸ್ ಏನಂದರೆ ಸ್ವಲ್ಪ ಡೀಟೇಲಿಂಗ್ ವೈಸ್ ಎಲ್ಲ ಕೂಡ ತುಂಬ ಚೆನ್ನಾಗಿದೆ. ನೀವು ವಿಡಿಯೋದಲ್ಲಿ ಕೂಡ ನೋಡ್ಬೋದು. ಇನ್ನೂ ಡೈರೆಕ್ಟಾಗಿ ಬಂದರೆ ಕಸ್ಟಮರ್ಸ್ಗೆ ಗೊತ್ತಾಗುತ್ತೆ. ಆ್ಯಂಡ್ ಈಗ ಪರ್ಟಿಕ್ಯುಲರ್ಲಿ ನಾವು ನೋಡ್ತಿರೋದು ಬಂದು ಫ್ಯೂಷನ್ ಅಂದರೆ ಕೈಂಡ್ ಆಫ್ ಸ್ವಲ್ಪ ಈ ಸ್ಟೋನ್ ವರ್ಕ್ ಇದೆ. ಕ್ಯಾಸ್ಟಿಂಗ್ ವರ್ಕ್ ಬರುತ್ತೆ ಈ ಟೈಪು. ಓಕೆ, ಕ್ಯಾಸ್ಟಿಂಗ್ ವರ್ಕ್ ಅಂದರೆ ಸರ್ ಯಾವ ಥರ ಇದೆ ಮೇಡಮ್? ಇದು ಚಿಕ್ಕ ಚಿಕ್ಕ ಸ್ಟೋನ್ ಇದೆಯಲ್ಲ, ಏಡಿ ಸ್ಟೋನ್, ಅಮೆರಿಕನ್ ಡೈಮಂಡ್ ಸ್ಟೋನ್. ಓಕೆ, ಆ ಸ್ಟೋನ್ಸ್ ಯೂಸ್ ಮಾಡಿದ್ರೆ. ಸ್ಟೋನ್. ಓಕೆ, ಇದು ಜಸ್ಟ್ ಒಂದು ಹೈಲೈಟ್ಗೋಸ್ಕರ ಅಲ್ಲ ಸರ್, ಆ ಪೀಸ್ಗೆ ಒಂದು ಹೈಲೈಟ್ ಮಾಡಿರೋದು ಅಷ್ಟೇ. ಜಾಸ್ತಿ ಏನು ಯೂಸ್ ಮಾಡಿರೋ ಸ್ಟೋನ್ ತುಂಬಾ ಕಮ್ಮಿ ಇದೆ. ಬಹಳ ಚಿಕ್ಕದಿರುತ್ತೆ, ಮೈನ್ಯೂಟ್ ಇರುತ್ತೆ. ಓಕೆ, ಸೊ ನೋಡಿ ಸ್ಮಾಲ್ ಸ್ಟೋನ್ಸ್. ಇದು ತುಂಬಾ ಒಳ್ಳೆ ಲುಕ್ ಕೊಡ್ತದೆ ಈ ಜ್ಯುವೆಲ್ರೀಸ್ಗೆ. ಪರ್ಟಿಕ್ಯುಲರ್ಲಿ ನೀವು 1 by 1 ನೋಡ್ತಾ ಹೋಗ್ಬೋದು. ನೋಡಿ ಇದ್ರಲ್ಲಿ ಕೂಡ ಅಷ್ಟೇ ಲಕ್ಷ್ಮಿಯಲ್ಲಿ. ಸೊ ನಿಮಗೆ ಒಂದು ಸ್ಮಾಲ್ ಪರ್ಲ್ ಡೀಟೇಲಿಂಗು ಪ್ಲಸ್ ಈ ಥರ ಸ್ಟೋನ್ ಡೀಟೇಲಿಂಗ್ ಕೊಟ್ಟಿದ್ದಾರೆ. ಇದು ತುಂಬ ಲೇಟೆಸ್ಟ್ ಡಿಸೈನ್ಸು. ಆ್ಯಂಡ್ ಏನಂದರೆ ವರ್ಕು ಕೂಡ ತುಂಬ ಇಂಟ್ರಿಕೇಟ್ ವರ್ಕ್ ಇದೆ. ಸೊ ಡೀಪ್ ನಕಾಶ್ ವರ್ಕ್ ಅಂತ ಹೇಳ್ತಾರಲ್ವಾ, ಸೊ ಆ ಥರ ಒಂದು ವರ್ಕ್ ಇದೆಲ್ಲ ಕೂಡ. ಅಗೇನ್ ಇದು ಕೂಡ ಲೈಟ್ ವೇಟಲ್ಲೇ ಬರುತ್ತೆ ಸರ್, ಹೇಗೆ? ಮೇಡಮ್, ಲೈಟ್ ವೇಟ್ ಅಂದ್ರೆ ಇದೆಲ್ಲ 50 ಗ್ರಾಮ್ಸ್ ಹಾರಗಳು ಸ್ಟಾರ್ಟ್ ಆಗುತ್ತೆ. 50. ಹೌದು. ಓಕೆ, ರೆಗ್ಯುಲರ್ ವೇಟ್ ಅಂತಾನೆ ಹೇಳ್ಬೋದಾ? ರೆಗ್ಯುಲರ್ ವೇಟ್. ತುಂಬಾ ಲೈಟ್ ವೇಟ್ ಬರೋದಿಲ್ಲ.
ತುಂಬಾ ಲೈಟ್ ವೇಟ್ ಬರಲ್ಲ. ಓಕೆ, ಅದು ಇದೆ, ತುಂಬಾ ಲೈಟ್ ವೇಟ್ ಇರೋದು ಇದೆ ನಮ್ಮಲ್ಲಿ. 25 ಗ್ರಾಮ್ಸ್ ಇದೆ, ಹಾರ ಸ್ಟಾರ್ಟಿಂಗ್ ಇದೆ. ಇದು ಸ್ವಲ್ಪ ನಿಮಗೆ ರೆಗ್ಯುಲರ್ ವೆಯ್ಟ್ ಅಲ್ಲೇ ಬರುತ್ತೆ. ಬಟ್ ಯಾಕೆ ಕಸ್ಟಮರ್ಸ್ ಯಾರು ಸ್ವಲ್ಪ ಯೂನೀಕ್ ಡಿಸೈನ್ಸ್ ಕೇಳ್ತಾರೆ, ಈ ಥರ ಏನಂದರೆ ನಿಮಗೆ ಡೀಪ್ ನಕಾಶ್ ವರ್ಕ್ ಬೇಕು ಅಂತೆಲ್ಲ ಕೇಳ್ತಾರಲ್ವ, ಸೊ ಅಂಥವ್ರಿಗೋಸ್ಕರ ಸ್ಪೆಷಲ್ ಕಲೆಕ್ಷನ್ಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ಸರ್ ಇದರಲ್ಲಿ ಇನ್ನೂ ಕೂಡ ಇಲ್ಲಿ ಫಿನಿಶಿಂಗ್ ಆಗಿಲ್ಲ ಅಲ್ಲ ಈ ಪರ್ಟಿಕ್ಯುಲರ್ ಜ್ಯುವೆಲ್ಲರಿ? ನಾವು ಇದು ಬಿಟ್ಟಿದ್ದೀವಿ ನಾವು ಇಲ್ಲಿ. ಯಾಕಂದ್ರೆ ಕೆಲವರು ರೂಬಿ ಕೇಳ್ತಾರೆ, ಕೆಲವರು ಎಮ್ರಾಲ್ಡ್ ಕೇಳ್ತಾರೆ, ಕೆಲವರು ಮುತ್ತು ಕೇಳ್ತಾರೆ, ಗೋಲ್ಡ್ ಬಾಲ್ಸ್ ಕೇಳ್ತಾರೆ, ಕೆಲವರು ಗೋಲ್ಡ್ ಬಾಲ್ ಕೇಳ್ತಾರೆ. ಸರಿ, ಅದು ಅವ್ರ ತಕ್ಕಂಗೆ ಕಸ್ಟಮೈಸೇಷನ್ ನಾವು ಇಮಿಡಿಯೇಟ್ ಹಾಕೊಡ್ತೀವಿ. ಓಕೆ, ಸೊ ಹಾಗಾಗಿ ಇದು ಇನ್ಕಂಪ್ಲೀಟ್ ಇದೆ. ಬಟ್ ಇಲ್ಲೆಲ್ಲ ಕೂಡ ನಿಮಗೆ ರೂಬೀಸ್ ಬೇಕಾದ್ರೆ ರೂಬೀಸ್, ಗೋಲ್ಡ್ ಬೀಡ್ಸ್ ಬೇಕಾದ್ರೆ ಗೋಲ್ಡ್ ಬೀಡ್ಸ್, ಕಾಂಬಿನೇಷನ್ ಅದೆಲ್ಲ ಕೂಡ ಬರುತ್ತೆ. ಸೋ ಫಾರ್ ನನಗೆ ಇದು ಪರ್ಸ್ನಲ್ ಫೇವ್ರೇಟ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ, ಅಂದರೆ ಫಿನಿಶಿಂಗ್ ಅಂತ ಯಾರು ನೋಡ್ತೀರಾ ಅವರಿಗದು ತುಂಬ ತುಂಬ ಇಷ್ಟ ಆಗುತ್ತೆ ಇದು. ಸರ್ ಈಗ ಆಫರ್ಸ್ ಅಂತ ಬಂದರೆ ಏನು ಆಫರ್ ಇದೆ ಸರ್? ರೆಗ್ಯುಲರ್ ನಮ್ದು ಏನು ವೇಸ್ಟೇಜ್ ಇದೆ, ಓಕೆ, ಅದ್ರಲ್ಲಿ ನಾವು 50% ಮಾತ್ರ ಇರುತ್ತೆ. ಈಗ ಎಷ್ಟು ದಿನದವರೆಗೂ ಸರಿ ಆಫರ್? ಇದು ನಮ್ಮಲ್ಲಿ ಹೆಚ್ಚು ಕಡಿಮೆ ಒಂದು ಜನವರಿ 25th ವರೆಗೂ ಇರುತ್ತೆ. ಆಲ್ಮೋಸ್ಟ್ 1 ಮಂತ್ ಹೇಳ್ಬೋದಾ? ಮೋರ್ ದೆನ್ 1 ಮಂತ್. ಇವತ್ತು ಏನು ನೀವು ನೋಡ್ತಾ ಇದ್ದೀರಾ? ಹಾಂ, ಸೊ ಡಿಸೆಂಬರ್ 20th ಅರೌಂಡ್ ನೀವು ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ 25th ಜಾನ್ ಸ್ಟಾರ್ಟ್ ಆಗುತ್ತೆ. ಓಕೆ, ಡಿಸೆಂಬರ್ 20th ಇಂದ ಓಕೆ ಅಪ್ ಟು 25th ಜಾನ್ವರಿ ವರೆಗೂ. ಓಕೆ, ಏನು ವೇಸ್ಟೇಜ್ ಇದೆ ಅದರಲ್ಲಿ ಕೂಡ 26th ಜಾನ್ವರಿ ವರೆಗೂ ಇರುತ್ತೆ. 26 ರಿಪಬ್ಲಿಕ್ ಡೇ ವರೆಗೂ ಕೊಡ್ತಿದ್ದೀರಾ. ಸೊ ರೆಗ್ಯುಲರ್ ಏನು ವೇಸ್ಟೇಜ್ ಇರುತ್ತೆ ಅದರಲ್ಲಿ ಆಗಿ 50%. ಸೊ ರೆಗ್ಯುಲರ್ ಕಸ್ಟಮರ್ಸಿಗೆ ಏನು ರೆಗ್ಯುಲರ್ ವೇಸ್ಟೇಜ್ ಗೊತ್ತಿದೆ ಅವರಿಗಂತೂ ಹೇಳೋದು ಬೇಡ. ಇನ್ನೂ ಯಾರಾದರೂ ಹೊಸಬ್ರಿದ್ರೆ ಒಂದ್ಸರಿ ವಿಸಿಟ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಡೆಫಿನೆಟ್ಲಿ ಕಾರ್ಪೊರೇಟ್ ಶೋರೂಮ್ಸ್ ಹೊರಗಡೆ ನೀವೇನು ನೋಡ್ತೀರಾ ಅದಕ್ಕಿಂತ ಒಂದು 60-70% ಇಲ್ಲಿ ಕಮ್ಮಿ ಅಂತಾನೆ ಹೇಳ್ಬೋದು. ಹೊರಗೆ ಏನಿದೆ ಅವರು ಬೇಕಾದ್ರೆ ಪ್ರೈಸ್ ನಮ್ಮಲ್ಲಿ ನೋಡಿ ಹೋಗ್ಲಿ, ಆಮೇಲೆ ಬೇರೆ ಕಡೆ ಹೋಗಿ ನೋಡ್ಲಿ, ಕ್ಯಾಲ್ಕುಲೇಷನ್ ಮಾಡಿಸ್ಲಿ, ಆಮೇಲೆ ನಮ್ಮಲ್ಲಿ ಕ್ಯಾಲ್ಕುಲೇಷನ್ ಮಾಡಿಸಿ ತಗೊಂಡು ಹೋಗ್ಲಿ. ಓಕೆ, ಒಂದು ಪ್ರಾಡಕ್ಟ್ ಬೇಕಾದ್ರೆ ಅವ್ರಿಗೆ ಸ್ಯಾಟಿಸ್ಫೈ ಆಯ್ತಾ ಅನ್ಸತ್ತೆ ಅವ್ರಿಗೆ. ಪ್ರೈಸ್ ವೇರಿಯೇಷನ್ ಇದೆ, ತುಂಬಾ ಇದೆ, ಓಕೆ, ಅದು ನೋಡ್ಲಿ, ಅದು ಆಟೋಮೆಟಿಕ್ ಅವ್ರಿಗೆ ಗೊತ್ತಾಗತ್ತೆ. ಓಕೆ, ಅವ್ರು ಈಗ ಕಸ್ಟಮರ್ಸ್ ಅಲ್ಲಿ ಏನಾಗಿದೆ, ಮೇನ್ ಪ್ರಾಬ್ಲಮ್ ಏನಾಗ್ತಾ ಇರೋದು ಅಂದ್ರೆ ಕಸ್ಟಮರ್ಸ್ ಎಲ್ಲ ಗೂಗಲ್ ರೇಟ್ ನೋಡ್ತಾರೆ. ಓಕೆ, ಗೂಗಲ್ ರೇಟು ಮತ್ತೆ ಪ್ರತಿಯೊಂದು ಅಂಗಡಿ ರೇಟು ಒಂದು 10-20 ರೂಪಾಯಿ ವ್ಯತ್ಯಾಸ ಇದ್ದೇ ಇರುತ್ತೆ ಖಂಡಿತ. ಯಾಕಂದ್ರೆ ಗೂಗಲ್ ಅಲ್ಲಿ ಬಂದು ಮಾರ್ನಿಂಗ್ 10 o'clock ರೇಟ್ ಹಾಕಿರ್ತಾರೆ, ಫುಲ್ ಡೇ ರೇಟ್ ಫ್ಲಕ್ಚುಯೇಷನ್ ಆಗ್ತಾ ಇರುತ್ತೆ, ಓಕೆ, ವೇರಿಯೇಷನ್ ಆಗ್ತಾ ಇರುತ್ತೆ. ಸರಿ, ಹಂಗಾಗಿ ಪ್ರತಿಯೊಂದು ಅಂಗಡಿಲೂ 10-20 ರೂಪಾಯಿ ವ್ಯತ್ಯಾಸ ಇದ್ದೇ ಇರುತ್ತೆ ಒಂದ್ ಅಂಗಡಿಯಿಂದ ಒಂದ್ ಅಂಗಡಿಗೆ. ಬಟ್ ನಾನ್ ಕಸ್ಟಮರ್ ಹೇಳೋದು ಒಂದೇ, ಸಪೋಸ್ ನಮ್ಮಲ್ಲಿ 20 ರೂಪಾಯಿ ಜಾಸ್ತಿ ಇದೆ, ಗೂಗಲ್ ಅಲ್ಲಿ 20 ರೂಪಾಯಿ ಕಡಿಮೆ ಇದೆ, ಬೇರೆ ಅಂಗಡಿಯವರು 20 ರೂಪಾಯಿ ಕಡಿಮೆ ಕೊಡ್ತಾ ಇದಾರೆ, ಅದು ನೋಡಕ್ ಹೋಗ್ಬೇಡಿ. ಟೋಟಲ್ ವೇಟ್ ಎಷ್ಟಿದೆ, 50 ಗ್ರಾಮ್ ಇಷ್ಟ ಆಗ್ತಾ ಇದೆ, ನಮ್ಮಲ್ಲಿ ಇಷ್ಟ ಆಗ್ತಾ ಇದೆ, ಬೇರೆ ಕಡೆ ಎಷ್ಟು ಆಗ್ತಾ ಇದೆ, ಲಾಸ್ಟ್ ಫೈನಲ್ ಬಿಲ್ ನೋಡಿ. ಕರೆಕ್ಟ್ ಸರ್. ಫೈನಲ್ ಬಿಲ್ ನೋಡಿ ಕಂಪ್ಯಾರಿಸನ್ ಮಾಡಿ. ನೀವು ಬರೀ ಸುಮ್ನೆ 20 ರೂಪಾಯಿ ರೇಟ್ ನೋಡಿ ಕಂಪ್ಯಾರಿಸನ್ ಮಾಡೋದಲ್ಲ. ಫಾರ್ ಎಕ್ಸಾಂಪಲ್ ಒಂದು 10 ಗ್ರಾಮ್ ನೋಡ್ತಾ ಇದೀರಾ ಅಂದ್ರೆ ಒಂದು ಪ್ರಾಡಕ್ಟ್ 10 ಗ್ರಾಮ್ಗೆ ಇವ್ರ ಹತ್ರ ಏನ್ ಪ್ರೈಸ್ ಆಗ್ತಿದೆ, ಹೊರಗಡೆ ಏನ್ ಪ್ರೈಸ್ ಆಗ್ತಾ ಇದೆ, ಅಲ್ಲಿ ವೇರಿಯೇಷನ್ ಅನ್ನೋದು ಗೊತ್ತಾಗುತ್ತೆ. ವೇರಿಯೇಷನ್ ನೋಡಿ, ಫೈನಲ್ ಪ್ರೈಸ್ ಏನಿದೆ ಆ ವೇರಿಯೇಷನ್ ನೋಡಿ ಆಮೇಲೆ ಡಿಸೈಡ್ ಮಾಡಿ. 100% ಕರೆಕ್ಟ್ ಆಗಿ ಹೇಳಿದ್ರಿ ಸರ್, ಇದು ನಿಜ. ಯಾಕೆ ನಾವು ನೋಡ್ತಿರ್ತೀವಲ್ಲ ಫೈನಲ್ ಪ್ರೈಸ್ ಅಲ್ಲೇ ವೇರಿಯೇಷನ್ ಬರೋದು. ಆಕ್ಚುಲಿ ಏನಾಗುತ್ತೆ, ಈಗ ನಾನು 7150 ಅಂತೀನಿ, ಅವ್ರು ಕಸ್ಟಮರ್ ಹೇಳ್ತಾರೆ ಇಲ್ಲ ಅಲ್ಲಿ 7120 ಇದೆ ಅಂತ ಹೇಳ್ತಾರೆ. ಆ 30 ರೂಪೀಸ್ಗೋಸ್ಕರ ಕಸ್ಟಮರ್ ಏನ್ ಮಾಡ್ತಾರೆ, ಅಲ್ಲಿ ಹೋಗ್ತಾರೆ. ಬಟ್ ಈಗ ನಮ್ಮಲ್ಲಿ ವೇಸ್ಟೇಜ್ ಮತ್ತೆ GST ಎಲ್ಲ ಕ್ಯಾಲ್ಕುಲೇಟ್ ಆದಾಗ ಒಂದ್ ಸಮ್ ಅಮೌಂಟ್ 1,23,000 ಆಗಿರುತ್ತೆ, ಅದು ಬೇರೆ ಕಡೆ 1,36,000 ಆಗುತ್ತೆ. ಆ ಡಿಫರೆನ್ಸ್ ಕಡಿಮೆ ಇದ್ದೂ ಫೈನಲ್ ಅಮೌಂಟ್ 1,36,000 ಆಗಿರುತ್ತೆ. ನಮ್ಮಲ್ಲಿ 30 ರೂಪಾಯಿ ಜಾಸ್ತಿ ಇದ್ದೂ 1,23,000 ಆಗಿರುತ್ತೆ. 30,000 ರೂಪೀಸ್ ಡಿಫರೆನ್ಸ್ ಬರುತ್ತೆ ಖಂಡಿತ. ಆ ಡಿಫರೆನ್ಸ್ ಅವ್ರು ಫಸ್ಟ್ ನೋಡ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ, ಆಮೇಲೆ ನನಗೆ ಕೇಳಿ ಅಂತ ನಾನು ಹೇಳೋದು. ಓಕೆ, ಸೊ ನಿಮ್ಮಲ್ಲಿ ವೇಸ್ಟೇಜ್ ಎಲ್ಲ ತುಂಬಾ ಕಮ್ಮಿ ಇರೋದ್ರಿಂದ ಎಂಡ್ ಅಮೌಂಟ್ ಏನು ಫೈನಲ್ ಅಮೌಂಟ್ 1% ವೇಸ್ಟೇಜ್ ಅಂದ್ರೆ 72 ರೂಪೀಸ್ ಪರ್ ಗ್ರಾಮ್ ಆಗುತ್ತೆ. ಓಕೆ, 1% ಅಂದ್ರೆ ಓಕೆ, ಸಪೋಸ್ 10% ಕಡಿಮೆ ಇತ್ತಂದ್ರೆ 720 ರೂಪಾಯಿ ಒಂದು ಗ್ರಾಮ್ ಮೇಲೆ ಕಡಿಮೆ ಬಿತ್ತು ಅವ್ರಿಗೆ. ಓಕೆ, ಅದು ಕ್ಯಾಲ್ಕುಲೇಟ್ ಮಾಡಕ್ ಹೇಳಿ. ಸುಮ್ನೆ ಅವರು ಅಲ್ಲಿ 30 ರೂಪಾಯಿ ಕಡಿಮೆ ಕೊಡ್ತಾ ಇದಾರೆ ಆತರ ಮಾಡೋದು ಬೇಡ ನಾನು ಹೇಳೋದು. ಡೆಫಿನೆಟ್ಲಿ ಇದೊಂದು ಒಳ್ಳೆ ಇನ್ಫಾರ್ಮೇಶನ್ ಆಗುತ್ತೆ ಕಸ್ಟಮರ್ಸ್ಗೆ. ಬೇಕಾದ್ರೆ ಎಂಕ್ವೈರಿ ಮಾಡ್ಕೊಂಡು ನೀವು ಇಲ್ಲಿ ಬಂದು ಇಲ್ಲಿ ಪ್ರೈಸ್ ನೋಡ್ಕೊಂಡು 100% ಎಲ್ಲಿ ಸ್ಯಾಟಿಸ್ಫೈ ಆಗುತ್ತೆ ಅಲ್ಲೇ ತಗೊಳ್ಳಿ. ಹೌದು ಮೇಡಮ್, ಡೆಫಿನೆಟ್ಲಿ ಸೂಪರ್ ಸರ್. ಮೇಡಮ್ ಈಗ ಜಸ್ಟ್ ನಮ್ಮಲ್ಲಿ ಅರಸೀಕೆರೆಯಿಂದ ಒಬ್ರು ಕಸ್ಟಮರ್ ಬಂದ್ರು. ಓಕೆ, ಪೂರ್ತಿ ಮದುವೆ ಒಡವೆ ಕೊಟ್ಟಿದ್ದೀನಿ ಅವ್ರಿಗೆ ನಾನು. ಓಕೆ, 13 ಲಕ್ಷ ರೂಪಾಯಿ ಐಟಮ್ ಕೊಟ್ಟಿದ್ದೀನಿ. ಅವರು ನಮ್ಮಲ್ಲೇ ಈ ಬಜಾರಲ್ಲೇ ಬೇರೆ ಅಂಗಡಿಗೆ ಹೋಗಿ ಎಲ್ಲ ನೋಡಿ ಕಂಪ್ಯಾರಿಸನ್ ಮಾಡಿ ಅಲ್ಲಿ ಜಾಸ್ತಿ ಅನಿಸ್ತು, ಆಮೇಲೆ ಇಲ್ಲಿ ಬಂದು ನಮ್ಮ ಹತ್ರ ತಗೊಂಡೋಗಿದೆ. ಓಕೆ, ಸೊ ಆಕ್ಚುಲಿ ಗಜಾನನ್ ಜ್ಯುವೆಲ್ರಿ ಅಂದ್ರೆ ಔಟ್ಸೈಡ್ ಶಾಪ್ಸ್ಗೆ ಸಪ್ಲೈಯರ್ ಮಾಡೋರು. ನಾವು ಫಸ್ಟ್ ಇಂದನೂ ಹೇಳ್ತಾ ಬಂದಿದ್ದೀವಿ, ಸುಮಾರು ಜನಕ್ಕೆ ಗೊತ್ತಿದೆ. ಸೊ ಯಾರಿಗೆ ಸಪ್ಲೈ ಮಾಡ್ತಾರೆ ಆ ಪ್ರೈಸ್ ಅಲ್ಲೇ ನಿಮಗೆ ಸಿಕ್ಕತ್ತೆ. ಸೊ ಹಾಗಾಗಿ ಹೊರಗಡೆ ಶಾಪ್ಸ್ಗಳಿಗೆ ನೀವು ಕಂಪೇರ್ ಮಾಡ್ಕೊಳ್ಳಿ, ನೀವು ಎಲ್ಲಿ ಬೆಸ್ಟ್ ಅನ್ಸುತ್ತೆ. ಕೆಲವು ಕಸ್ಟಮರ್ಸ್ ರಿವ್ಯೂಸ್ ನೋಡ್ತಾರೆ,
ರಿವ್ಯೂಸ್ ಕಮೆಂಟ್ಸ್ ಏನ್ ಬಂದಿದೆ ಅಂತ ನೋಡ್ತಾರೆ. ಓಕೆ ಈಗ ಕೆಲವರು ಅಂಗಡಿಯವರೇ ಹಾಕಿರ್ತಾರೆ ಬ್ಯಾಡ್ ಕಮೆಂಟ್ಸ್. ಓಕೆ ಅದ್ರ ಬಗ್ಗೆ ನಾನು ಏನು ಮಾಡಕ್ಕಾಗಲ್ಲ. ನಾನು ಹೇಳೋದು ಒಂದೇ ಮೇಡಮ್, ನಮ್ಮ ಅಂಗಡಿಲಿ ಬರ್ಲಿ, ಐಟಮ್ ಪರ್ಚೇಸ್ ಮಾಡಿದಾರಾ ಮಾಡ್ಲಿ, ಎಲ್ಲಿ ಬೇಕೋ ಬೆಂಗಳೂರಲ್ಲಿ ಎಲ್ಲಿ ಬೇಕೋ ತಗೊಂಡೋಗಿ ತೋರಿಸ್ಲಿ. 916 ಇಲ್ಲ ಅಂತ ಯಾರಾದ್ರೂ ಹೇಳಿದ್ರೆ ಅವ್ರ ಐಟಮ್ ಏನಿದೆ ಕೊಟ್ಬಿಟ್ಟು ದುಡ್ಡು ತಗೊಂಡು ಹೋಗಿ ವಾಪಸ್. ಓಕೆ ಸೊ ಅಷ್ಟು ಗ್ಯಾರಂಟಿ ಅಂತ ಕೊಡ್ತೀರಾ. ಸೂಪರ್ ಸರ್. ಓಕೆ, ಖಂಡಿತ ಒಂದು ಒಳ್ಳೆ ಇನ್ಫಾರ್ಮೇಷನ್ ಕಸ್ಟಮರ್ಸ್ಗೂ ಸಿಕ್ಕಿದೆ. ಒಂದ್ಸರಿ ಅವ್ರು ಹೇಳಿದ್ರ ಬಗ್ಗೆ ಕೂಡ ನೀವು ಯೋಚನೆ ಮಾಡಿ ಏನಾದರೂ ತೊಗೊಳಕ್ಕೆ ಮುಂಚೆ ಇಲ್ಲಿ ತೊಗೊಂಡಿಲ್ಲ ಅಂದ್ರೂ ಪರವಾಗಿಲ್ಲ, ಹೊರಗಡೆ ತೊಗೊಂಡ್ರು ಕೂಡ ಇದೆಲ್ಲ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಸೊ ಏನು ಇವಾಗ ನೋಡ್ತಿದ್ವಿ, ಇದು ಬ್ರೈಡಲ್ ಸೆಟ್ಸ್ ಥರ ಅಲ್ಲ ಸರ್, ಕಂಪ್ಲೀಟ್ಲಿ ಸೆಟ್ಸ್. ಕೆಲವ್ರು ಕೇಳ್ತಾರೆ ನಮಗೆ ಫುಲ್ ಸೆಟ್ ಆಗೇ ಬೇಕು, ಲೈಕ್ ಲಾಂಗ್ ಹಾರ ಪ್ಲಸ್ ನೆಕ್ಲೆಸ್ ಒಂದೇ ಥರನೇ ಬೇಕು ಅಂದರೆ ಆ ಕಾನ್ಸೆಪ್ಟಲ್ಲಿ ಕೂಡ ಈ ಸರಿ ಮಾಡಿದ್ದಾರೆ. ಅಗೇನ್ ಸರ್ ಹೇಳ್ದಂಗೆ ಸ್ವಲ್ಪ ಫ್ಯೂಷನ್ ಅದೇನು ಹೇಳಿದ್ರಲ್ವ, ಸೊ ಸ್ವಲ್ಪ ಸ್ಟೋನ್ ವರ್ಕ್ ಎಲ್ಲ ಕೂಡ ಬಂದಿದೆ. ನಿಜವಾಗ್ಲೂ ಅಮೇಝಿಂಗ್ ಜ್ಯುವೆಲ್ರಿ ಕಲೆಕ್ಷನ್ಸು. ಸೊ ಇದಕ್ಕೆ ನಿಮ್ಗೆ ಏನಾದರೂ ಮ್ಯಾಚಿಂಗಲ್ಲಿ ಇಯರಿಂಗ್ಸ್ ಕೂಡ ಬೇಕು, ಒಂದು ಬ್ರೈಡಲ್ ಸೆಟ್ ಅಂದರೆ ಡೆಫಿನೆಟ್ಲಿ ಮ್ಯಾಚಿಂಗ್ ಇಯರಿಂಗ್ಸ್ ಕೂಡ ನಿಮಗೆ ಇಲ್ಲೇ ಸಿಕ್ಬಿಡುತ್ತೆ. ಇಯರಿಂಗ್ಸ್ ಸಪ್ರೇಟಾಗೂ ಕೂಡ ನಾವು ಕೆಲವೊಂದು ಕಲೆಕ್ಷನ್ ನೋಡಿ, ಯಾಕಂದರೆ ತುಂಬ ವೆರೈಟೀಸು ಕಲೆಕ್ಷನ್ಸು ಇರುತ್ತೆ. ಸೊ ನೋಡ್ಬೋದು. ಸೊ ಇದೆಲ್ಲ ಕೂಡ ಲಾಂಗ್ ಹಾರ್ ಅಂತ ಬಂದರೆ 50+ ಗ್ರಾಮ್ಸೇ ಡೆಫಿನೆಟ್ಲಿ. ಲಾಂಗ್ ಹಾರ್ 25 ಗ್ರಾಮ್ಸ್ ಇಂದ ಸ್ಟಾರ್ಟಿಂಗ್ ಇದೆ. ರೆಗ್ಯುಲರ್ ಈ ಥರ ವೆರೈಟಿ ಬೇಕಂದ್ರೆ ಇದು ನೆಕ್ಲೆಸ್ ಆದರೆ ಸರ್ 30 ಗ್ರಾಮ್ಸಿಂದನೂ ಸಿಕ್ಕತ್ತೆ. ಓಕೆ, ಸೊ ನೋಡ್ಬೋದು. ಯಾಕೆಂದರೆ ಇದು ಬ್ರಾಡ್ ಜಾಸ್ತಿ ಇದೆ ಆ್ಯಂಡ್ ಸ್ವಲ್ಪ ನಿಮಗೆ ವೆಯ್ಟ್ ಕೂಡ ಗಟ್ಟಿ ಬರುತ್ತೆ ಇದು. ಸೊ ಹಾಗಾಗಿದ್ರೆ 50+ ಗ್ರಾಮ್ಸ್ ಅನ್ನೋದು ಬರೋದು. ಸೊ ನೋಡಿ, ಇದೆಲ್ಲ ಡಿಸೈನ್ಸು ಡೆಫಿನೆಟ್ಲಿ ಯುನೀಕ್ ಡಿಸೈನ್ಸು. ನೆಕ್ಲೆಸಸ್ ಎಲ್ಲ ತುಂಬ ಬ್ರಾಡಾಗಿ ತುಂಬ ಯುನೀಕ್ ಆಗಿದೆ. ನೆಕ್ಸ್ಟ್ ಸೆಟ್ ಆಫ್ ಕಲೆಕ್ಷನ್ಸ್ ಏನು ತೋರಿಸ್ತಾ ಇದ್ದೀರಾ ಸರ್? ಡೆಫಿನೆಟ್ಲಿ ಈ ಸರಿ ಯುನೀಕ್ ಪ್ರಾಡಕ್ಟ್ ಇದೆ, ನಾನೇ ನೋಡ್ತಾ ಇದ್ದೀನಿ. ನೆಕ್ಸ್ಟ್ ಸೆಟ್ ಆಫ್ ಕಲೆಕ್ಷನ್ಸ್ ಮಾಂಗ್ ಟೀಕಾ ಬೈತಲೆ ಬಟ್ಟು. ಓಕೆ, ನೀವು ಹೇಳ್ತಿರು ಕಸ್ಟಮರ್ ಕೇಳ್ತಾ ಇದ್ದಾರೆ ತುಂಬ ಜನ ಅಂತ ಹೇಳಿ. ಸೊ ಈ ಸರಿ ತೋರಿಸ್ತಾ ಇದ್ದಾರೆ, ನೋಡ್ಬೋದು. ಅವೈಲೇಬಲ್ ಇದೆ ಅಂತ ಹೇಳ್ತಿದ್ರು ಪ್ರತಿ ಸಾರಿ. ಈ ಸರಿ ಕಸ್ಟಮರ್ ತೋರಿಸಿದ್ರೆ ಇನ್ನೂ ಗೊತ್ತಾಗುತ್ತೆ ಅಂತ ಹೇಳಿ ತುಂಬ ಡಿಸೈನ್ಸ್ ಇದೆ ಮಾಂಗ್ ಟೀಕಾಲಿ. ಎಷ್ಟು ಗ್ರಾಮ್ಸಿಂದ ಬಂದ್ಬಿಡುತ್ತೆ ಸರ್ ಮಾಂಗ್ ಟೀಕಾ? 6 to 10 ಗ್ರಾಮ್ಸ್ 11 ಗ್ರಾಮ್ಸ್ ಬರ್ತದೆ. 6ಇಂದ ಸ್ಟಾರ್ಟ್ ಆದರೆ ಒಂದು 12 ಗ್ರಾಮ್ಸಲ್ಲಿ ಮಾಂಗ್ ಟೀಕಾ ಅಲ್ವಾ ಸರ್? ಇದು ಕೂಡ ಆಂಟಿಕನೇ ಸರ್ ಕಂಪ್ಲೀಟ್ಲಿ? ಇದು ಕೂಡ ಆಂಟಿಕ್ ಟೆಂಪಲ್ ಜ್ಯುವೆಲ್ರಿ. ಯಾಕೆಂದರೆ ಫುಲ್ ಸೆಟ್ ಎಲ್ಲ ನೀವು ಟೆಂಪಲ್ ಜ್ಯುವೆಲ್ರಿ ತೊಗೊಳ್ತೀರಲ್ವಾ, ಸೊ ಹಾಗಾಗಿ ಮ್ಯಾಚಿಂಗ್ ಆಗೇ ಇರುತ್ತೆ ಇದೆಲ್ಲ ಕೂಡ. ಸೊ ನೋಡ್ಬೋದು, ಬ್ಯೂಟಿಫುಲ್ ಆಗಿದೆ ಆ್ಯಂಡ್ ಫುಲ್ ಲೈಟ್ ವೆಯ್ಟು. ಅರೌಂಡ್ 12-13 ಗ್ರಾಮ್ಸಲ್ಲಿ ಮಾಂಗ್ ಟೀಕಾ ಬಂದ್ಬಿಡುತ್ತೆ. ಸೊ ಸುಮಾರು ಜನ ಕೇಳ್ತಾರೆ. ಆ್ಯಂಡ್ ಇನ್ನೊಂದು ಬಿಗ್ ಪ್ರಾಡಕ್ಟ್ ಏನಪ್ಪ ಅಂತಂದರೆ ಡಾಬು ಅಲ್ವಾ ಸರ್? ಇದು ಕೂಡ ಗೋಲ್ಡಲ್ಲಿ. ಎಸ್, ತುಂಬ ಜನ ಕೇಳ್ತಾರೆ. ಸೊ ಎಲ್ಲರೂ ಪ್ರಿಫರ್ ಮಾಡಲ್ಲ ಅಂದರೂ ಕೂಡ ಕೆಲವರು ಪ್ರಿಫರ್ ಮಾಡ್ತಾರೆ. ಸೊ ಎಷ್ಟು ಗ್ರಾಮ್ಸ್ ಇರ್ಬೋದು ಸರ್? ಒಂದು ಡಾಬ್ ಮಾಡಿಸ್ಕೋಬೇಕಾದ್ರೆ ಎಷ್ಟು ಆಗ್ಬೋದು ಸರ್? ಮೇಡಮ್ ಇದು 80 ಗ್ರಾಮ್ಸ್ ಇಂದ ಸ್ಟಾರ್ಟ್ ಆಗುತ್ತೆ ನಮ್ಮಲ್ಲಿ. 80 ಗ್ರಾಮ್ಸಲ್ಲಿ? ಓಕೆ. ಬರೀ ಫ್ರಂಟ್ ಪೀಸ್ 13.5 ಇಂಚಸ್ ಬರುತ್ತೆ. ಇದು ಫ್ರಂಟ್ ಪೀಸ್ ಮಾತ್ರ? ಹೌದು. ಬ್ಯಾಕ್ ಸೈಡ್ ಬೆಲ್ಟ್ ಬಂದರೆ ಎಕ್ಸ್ಟ್ರಾ ಅಲ್ವಾ ಸರ್? ಬ್ಯಾಕ್ ಸೈಡ್ ಬೆಲ್ಟ್ ಎಕ್ಸ್ಟ್ರಾ. ಅದು ನೀವು ಬೇಕಾದ್ರೆ ಗೋಲ್ಡ್ ಅಲ್ಲೂ ಮಾಡ್ಬೋದು. ಗೋಲ್ಡ್ ಬೇಡ ನಮಗೆ ಸಿಲ್ವರ್ ಅಲ್ಲಿ ಕೊಡಿ ಅಂದ್ರೆ ಸಿಲ್ವರ್ ಅಲ್ಲೂ ಕೊಡ್ತೀವಿ, ಅದು ಬೇಡ ರೋಲ್ಡ್ ಗೋಲ್ಡ್ ಅಲ್ಲಿ ಕೊಡಿ ಅಂದ್ರೆ ರೋಲ್ಡ್ ಗೋಲ್ಡ್ ಕೊಡ್ತೀವಿ. ಬಟ್ ಮೇನ್ ಫ್ರಂಟ್ ಪೀಸೇ ಜಾಸ್ತಿ ಗೋಲ್ಡ್ ಅಲ್ಲಿ ಪ್ರಿಫರ್ ಮಾಡೋದು. ಅವ್ರ ಬಜೆಟ್ ಇತ್ತು ಅಂದ್ರೆ ಬೇಕಾದ್ರೆ ಬ್ಯಾಕ್ ಸೈಡ್ ಕೂಡ ತಗೋಬಹುದು, ಡಿಪೆಂಡ್ಸ್ ಆನ್ ದಿ ಕಸ್ಟಮರ್. ಬಟ್ ನಿಮಗೆ ಮೇನ್ ಇದೇನಿದೆಯಲ್ಲ 80-85 ಗ್ರಾಮ್ಸ್ ಅಲ್ವಾ ಸರ್? 80 ಗ್ರಾಮ್ಸ್ ಸ್ಟಾರ್ಟಿಂಗ್ ಇದೆ. 80 ಗ್ರಾಮ್ಸ್ ಅಲ್ಲೇ ಇದೆ. ಅದು ಕೂಡ ಫುಲ್ ಬ್ರಾಡ್ ಆ್ಯಂಡ್ ಡೀಪ್ ನಕಾಶ್ ವರ್ಕ್, ಫುಲ್ ಲೈಟ್ ವೆಯ್ಟಲ್ಲಿ ಬರುತ್ತೆ. ಡಾಬ್ ಅಂತೂ ತುಂಬ ಚೆನ್ನಾಗಿದೆ. ಸೊ ವೆರಿ ಅನ್ಯೂಶುವಲ್ ಆ್ಯಕ್ಚುಲಿ. ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಇಲ್ಲಿ ಈ ಶಾಪಲ್ಲಂತೂ ಫಸ್ಟ್ ಟೈಮ್ ನೋಡ್ತಾ ಇರೋದು. ಸೊ ಕಸ್ಟಮರ್ಸ್ ಈಗ ವೆಡ್ಡಿಂಗ್ ಸೀಸನ್ಸಿಗೆ ಏನಾದರೂ ತೊಗೋಬೇಕು ಅಂದ್ಕೊಂಡ್ರೆ ಇದ್ರೆ ಈವನ್ ಡಾಬು ಕೂಡ ನಿಮಗೆ ಸಿಗುತ್ತೆ. ಅಗೇನ್ ಅಟ್ ವೆರಿ ಲೆಸ್ ವೇಸ್ಟೇಜಲ್ಲಿ ಅಲ್ವಾ ಸರ್? ಇದರಲ್ಲಿ ಕೂಡ ನೀವು ಆಗಲೇ ಹೇಳಿದ್ರೆ 50% ಕಮ್ಮಿ. ಓಕೆ. ಸೊ ಒಂದು ಡಾಬ್ ಒಂದು 80 ಗ್ರಾಮ್ಸ್ ಬೇರೆ ಕಡೆ ಒಂದು ಎಸ್ಟಿಮೇಷನ್ ಹಾಕೊಂಡು ಬಂದು ಇಲ್ಲೂ ನೋಡಿ ಬೇಕಾದ್ರೆ ನೀವು ಫೈನಲ್ ಮಾಡ್ಕೊಳ್ಳಿ. ಸೊ ಈ ಡಿಸೈನ್ ಕೂಡ ನೋಡ್ಬೋದು. ಆಲ್ಮೋಸ್ಟ್ ಎಲ್ಲ ಕೂಡ ನಕಾಶ್ ವರ್ಕೆ ಬರುತ್ತಲ್ಲ ಸರ್, ಆ್ಯಂಟಿಕಲ್ಲಿ. ನೈಸ್ ಸರ್. ಆ್ಯಂಡ್ ಮೇನ್ ಈವನ್ ಲೈಕ್ ಬ್ರೈಡ್ಸ್ ಟೋಟಲ್ ಸೆಟ್ ಜ್ಯುವೆಲ್ರಿ ಸೆಟ್ ಆಂಟಿಕ್ ಹಾಕಿರ್ತಾರೆ. ಹೌದು ಸರಿ, ಹಂಗಾಗಿ ನಾವು ಆಂಟಿಕ್ ಉಂಗುರಗಳು ಕೂಡ ಕಾಕ್ಟೇಲ್ ರಿಂಗ್ಸ್ ಅಂತಾರೆ ಇದಕ್ಕೆ. ಓಕೆ. ಸ್ವಲ್ಪ ಸ್ಟೇಟ್ಮೆಂಟ್ ಇಯರಿಂಗ್ಸ್ ಅಂತೀನಿ, ರಿಂಗ್ ಸ್ವಲ್ಪ ದೊಡ್ಡ ಸೈಜ್ ಇರುತ್ತೆ ಆ್ಯಂಡ್ ಅಡ್ಜಸ್ಟಬಲ್ ಕೂಡ ಅಲ್ಲ ಸರ್ ಇದು? ಸೈಜ್ ಯಾರು ಬೇಕಾದ್ರೂ ಹಾಕ್ಬೋದು. ಎಸ್. ಸೊ ಫುಲ್ ಕಲೆಕ್ಷನ್ಸ್ ಅನ್ನೋದು ಆ್ಯಂಟಿಕಲ್ಲೇ ಬಂದ್ಬಿಡುತ್ತೆ ನಿಮಗೆ. ಆ್ಯಂಟಿಕಲ್ಲೇ ಬಂದ್ಬಿಡುತ್ತೆ. ಮಾಂಗ್ ಟೀಕಾ ಇರ್ಬೋದು, ಡಾಬ್ ಆಗಿರ್ಬೋದು, ಇಯರಿಂಗ್ಸು, ಲಾಂಗ್ ಹಾರ, ಇವನ್ ನೀವೇನಾದರೂ ಚೋಕರ್ಸ್ ನೋಡ್ತಾ ಇದ್ದೀರಾ ಅಂದರೆ ಇನ್ಕ್ಲೂಡಿಂಗ್ ಚೋಕರ್ಸ್ ಕೂಡ ಅಷ್ಟೇ ನಿಮಗೆ ಸೇಮ್ ಕಲೆಕ್ಷನ್ಸಲ್ಲಿ ಬರುತ್ತೆ. ನೆಕ್ಸ್ಟು ಬ್ಯಾಂಗಲ್ಸ್ ಕೂಡ ತೋರಿಸ್ತಾರೆ ನಿಮಗೆ. ಬ್ಯಾಂಗಲ್ಸ್ ಕೂಡ ಅವೈಲೇಬಲ್ ಇರುತ್ತೆ. ಎಷ್ಟು ಗ್ರಾಮ್ಸ್ ಸರ್ ಇದೆಲ್ಲ? ಚೋಕರ್ಸ್ ನಿಮಗೆ ನಮ್ಮಲ್ಲಿ 20 ಗ್ರಾಮಿಂದ ಸ್ಟಾರ್ಟ್ ಆಗುತ್ತೆ. 20 ಗ್ರಾಮ್ಸ್ 20 ಗ್ರಾಮ್ಸ್ನ ಚೋಕರ್ಸ್ ಅನ್ನೋದು ಅವೈಲೇಬಲ್ ಇದೆ. ಸೊ ನೋಡಿ, ಫುಲ್ ಲೈಟ್ ವೆಯ್ಟ್
ಲೈಟ್ ವೆಯ್ಟ್ ಅಂದರೆ ನಿಮಗೆ ಕಮ್ಮಿ ಗ್ರಾಮಲ್ಲಿ ಬೀಳುತ್ತೆ, ಬಟ್ ಲುಕ್ ವೈಸ್ ನೋಡೋಕ್ಕೆ ಹೆವಿ ಇರುತ್ತೆ. 30 ಗ್ರಾಮ್ಸ್ ಇದೆ. ಬ್ರಾಡ್ನೆಸ್ ನೋಡಿ 30 ಗ್ರಾಮ್ಸ್ ಸರ್ ಇದು. 4 ಸೆಟ್. ಓಕೆ, ಸೊ ದೊಡ್ಡದು, ಆ್ಯಕ್ಚುಲಿ ದೊಡ್ಡವ್ರು ಹಾಕೊಳ್ಳೋ ಸೈಜೇ ಇದು, ಏನು ಮಕ್ಕಳದು ಏನೂ ಅಲ್ಲ 30 ಗ್ರಾಮ್ಸ್ ಅಂದರೆ. ಎಲ್ಲರಿಗೂ ಆಲ್ಮೋಸ್ಟ್ ಈಗ ಈ ಲೈಟ್ ವೆಯ್ಟ್ ಕಾನ್ಸೆಪ್ಟ್ ಬಗ್ಗೆ ಅಂತೂ ಗೊತ್ತಿದೆ. ಸೊ ನೋಡ್ಬೋದು. ಸೊ ಡಿಸೈನ್ಸ್ ಅಂತೂ ಭಾಳಷ್ಟಿದೆ. ಸೊ ಡಿಸೈನ್ಸ್ ಎಲ್ಲ ಬೇಕಿದ್ರೆ ಖಂಡಿತ ನೀವು ಒಂದ್ಸರಿ ಸ್ಟೋರ್ಗೆ ವಿಸಿಟ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ನಿಮ್ಗೆ ಏನು ಕಲೆಕ್ಷನ್ಸ್ ಬೇಕಂದ್ರೂ ಕೂಡ ಗಜಾನನ್ ಜ್ಯುವೆಲ್ರಿಲಿ ಅವೈಲೇಬಲ್ ಇರುತ್ತೆ. ಈವನ್ ಕಸ್ಟಮೈಸೇಷನ್ ಕೂಡ ಮಾಡಿಕೊಡ್ತೀರಲ್ಲ ಸರ್? ಓಕೆ, ಈ ಕಸ್ಟಮೈಸೇಷನ್ ಮಾಡಿಸ್ಕೊಂಡ್ರು ಅವ್ರಿಗೂ ಆಫರ್ಸ್ ಇರುತ್ತಾ, ಇಲ್ಲ ಓನ್ಲಿ ರೆಡಿ ಪೀಸ್? ರೆಡಿ ಸ್ಟಾಕ್ ಮೇಲೆ ಮಾತ್ರ ಆಫರ್ಸ್ ಇರುತ್ತೆ. ರೆಡಿ ಸ್ಟಾಕ್, ಸೊ ಆಲ್ಮೋಸ್ಟ್ ರೆಡಿ ಸ್ಟಾಕು ತುಂಬ ಕಲೆಕ್ಷನ್ ಸಿಕ್ಕುತ್ತೆ. ಓಕೆ, ಕಸ್ಟಮೈಸೇಷನ್ ಬೇಕಾದ್ರೆ ಮಾಡಿಕೊಡ್ತೀರಾ? ಆಫರ್ಸ್ ಏನೂ ಇರೋದಿಲ್ಲ, ರೆಗ್ಯುಲರ್ ವೇಸ್ಟೇಜ್. ಓಕೆ ಸರ್. ಎಸ್ ಸರ್, ನೆಕ್ಸ್ಟ್ ಸೆಟ್ ಆಫ್ ಕಲೆಕ್ಷನ್ಸು ಆ್ಯಂಡ್ ಲಾಸ್ಟ್ ಸೆಟ್ ಆಫ್ ಕಲೆಕ್ಷನ್ಸ್ ಅಂತಲೇ ಹೇಳ್ಬೋದು. ತುಂಬ ಇದೆ ವೆರೈಟಿ, ಬಟ್ ಎಲ್ಲ ಒಂದು ವೀಡಿಯೋಲಿ ತೋರ್ಸೋಕ್ಕಾಗಲ್ಲ. ನೀವು ಡೈರೆಕ್ಟಾಗಿ ಬನ್ನಿ, ಕಲೆಕ್ಷನ್ ನಿಮ್ಗೆ ಏನು ಬೇಕಾದರೂ ಸಿಕ್ಕತ್ತೆ ಇಲ್ಲಿ. ಸೊ ಈಗ ನೆಕ್ಸ್ಟ್ ಬಂದ್ಬಿಟ್ಟು ಬ್ಯಾಂಗಲ್ಸು. ಜಾಸ್ತಿ ಜನ ಕೇಳೋದು ಬ್ಯಾಂಗಲ್ಸ್ ಅಲ್ವಾ ಸರ್? ವೆಡ್ಡಿಂಗ್ ಅಂತ ಕಲೆಕ್ಷನ್ಸ್ ಬಂದರೆ ಸೊ ಬ್ಯಾಂಗಲ್ಸ್ ಕೇಳ್ತಾರೆ. ಸೊ ಬ್ಯಾಂಗಲ್ಸ್ ಕೂಡ ನಿಮಗೆ ಈ ಥರ ಟೆಂಪಲ್ ಜ್ಯುವೆಲ್ರಿಲಿ ಅವೈಲೇಬಲ್ ಇದೆ. ಎಷ್ಟು ಗ್ರಾಮ್ಸಿಂದ ಇದೆ ಸರ್ ಇದರಲ್ಲಿ? ಮೇಡಮ್ ಇದು ಟೆಂಪಲ್ ಜ್ಯುವೆಲ್ರಿಯಲ್ಲಿ ಬಂದು 28 ಗ್ರಾಮಿಂದ ಸ್ಟಾರ್ಟಿಂಗ್ ಇದೆ. 28 to 50 ಗ್ರಾಮ್ಸ್. 28 to 50 ಗ್ರಾಮ್ಸ್. ಓಕೆ. ಆಮೇಲೆ ಇದು ಡೈಲಿ ವೇರ್ ಬ್ಯಾಂಗಲ್ಸ್, ಬಾಂಬೆ ಬ್ಯಾಂಗಲ್ಸ್. ಗಟ್ಟಿ ಇರುತ್ತಲ್ಲ ಸರ್? ಇದು ಗಟ್ಟಿ ಮೇಡಮ್, ಅಂದ್ರೆ ಒಳಗಡೆ ನಾವು ಪ್ಲಾಸ್ಟಿಕ್ ಬ್ಯಾಂಗಲ್ ಹಾಕೊಡ್ತೀವಿ. ಅವಾಗ ಡೈಲಿ ವೇರ್ ಮಾಡ್ಬೋದು. ಓಕೆ. ಇದು ನಿಮಗೆ 13 ಗ್ರಾಮ್ಸ್ ಪೇರ್ ಇಂದ ಸ್ಟಾರ್ಟ್ ಆಗುತ್ತೆ. 13 ಗ್ರಾಮ್ಸ್ ಪೇರ್. ಹೌದು. ಓಕೆ ಓಕೆ, ನೋಡಿ. ಸೊ ನಿಮಗೆ ಡೈಲಿ ವೇರ್ ಬೇಕಂದ್ರೆ ಒಳಗಡೆ ಒಂದು ಪ್ಲಾಸ್ಟಿಕ್ ಬ್ಯಾಂಗಲ್ ಹಾಕ್ಕೊಡ್ತಾರಂತೆ. ಸೊ ಗೊತ್ತಿರುತ್ತೆ, ಸುಮಾರು ಜನ ಗಟ್ಟಿ ಬ್ಯಾಂಗಲ್ಲೇ ಪ್ರಿಫರ್ ಮಾಡೋರು ಇರ್ತಾರೆ. ಸೊ ಇದೆಲ್ಲ ಕೂಡ ಅಷ್ಟೇ ಗಟ್ಟಿ ಬ್ಯಾಂಗಲ್ಸ್. ಐ ಮೀನ್ ಗಟ್ಟಿ ಅನ್ನೋದಕ್ಕಿಂತ ಡೈಲಿ ವೇರ್ ಬ್ಯಾಂಗಲ್ಸ್ ಅಂತಾರೆ. ಸೊ ನೋಡ್ಬೋದು, ಇದ್ರ ಸ್ವಲ್ಪ ಸೌತ್ ಇಂಡಿಯನ್ ಸ್ಟೈಲು. ಇದೆಲ್ಲ ಲೇಟೆಸ್ಟ್ ಆ್ಯಂಟಿಕ್, ಅಂದರೆ ಸ್ವಲ್ಪ ಆ್ಯಂಟಿಕ್ ಅವ್ರ ಟೆಂಪಲ್ ಏನು ನೋಡ್ತಾ ಇದ್ರೆ ಇದೆಲ್ಲ ಕೂಡ ಸ್ವಲ್ಪ ಲೇಟೆಸ್ಟ್ ಡಿಸೈನ್ಸ್. ಈಗ ಯಂಗ್ಸ್ಟರ್ಸ್ ಅದೆಲ್ಲ ತುಂಬ ಪ್ರಿಫರ್ ಮಾಡ್ತಾರೆ ವೆಡ್ಡಿಂಗ್ಸಲ್ಲೆಲ್ಲ. ಸೊ ಇದರಲ್ಲೂ ಅಷ್ಟು ಭಾಳಷ್ಟು ಕಲೆಕ್ಷನ್ಸ್ ಇದೆ ಫ್ರೆಂಡ್ಸ್. ಎಷ್ಟಿದೆ ಅಂದರೆ ಒಂದು ವಿಡಿಯೋ ಸಾಕಾಗೋದಿಲ್ಲ ನೋಡೋದಕ್ಕೆ. ಆ್ಯಂಡ್ ಇದು ಕೂಡ ನೋಡ್ಬೋದು 4 ಬ್ಯಾಂಗಲ್ಸ್. ಇದು ಸೆಟ್ ಆಫ್ 4 ಬ್ಯಾಂಗಲ್ಸ್. ಎಷ್ಟು ಗ್ರಾಮ್ಸಲ್ಲಿ ಸರ್ ಇದು? ಸೆಟ್ ಆಫ್ 4 ಬ್ಯಾಂಗಲ್ಸ್ 32 ಗ್ರಾಮ್. ಜಸ್ಟ್ 32 ಗ್ರಾಮ್ಸಲ್ಲಿ. 8 ಗ್ರಾಮ್ಸ್ ಈಚ್. ಓಕೆ, 8 ಗ್ರಾಮ್ಸಲ್ಲೇ ಬಂದ್ಬಿಡುತ್ತೆ. ಸೊ ನೋಡ್ಬೋದು ಬ್ಯಾಂಗಲ್ಸು. ಇನ್ನು ಈ ಥರ ನಿಮಗೆ ಸಿಂಗಲ್ ಬ್ಯಾಂಗಲ್ ಬೇಕು ಡೈಲಿ ವೇರ್ಗೆ ಅಂದರೂ ಕೂಡ ಸಿಂಗಲ್ ಬ್ಯಾಂಗಲ್ಸು, ಬ್ರೇಸ್ಲೆಟ್ಸು ಎಲ್ಲನೂ ಸಿಗುತ್ತೆ. ಸೊ ಈ ಥರ ರೆಡಿ ಸ್ಟಾಕಲ್ಲಿ ಓಕೆ, ರೆಡಿ ಸ್ಟಾಕ್ ಇರುತ್ತೆ, ತುಂಬ ಲಿಮಿಟೆಡ್ ಇರುತ್ತೇನೋ, ಸೊ ಹಾಗಾಗಿ ಈ ಥರ ಆಫರ್ ಕೊಡ್ತಿದ್ದಾರೆ ಅಂತ ಅಂದ್ಕೊಳ್ಳೇಬೇಡಿ. ರೆಡಿ ಸ್ಟಾಕಲ್ಲೇ ಜಾಸ್ತಿ ಕಲೆಕ್ಷನ್ಸ್ ಇರೋದು ನಿಮ್ಗೆ ಇನ್ಫ್ಯಾಕ್ಟ್. ಸೊ ಇದರಲ್ಲಿ ನಿಮ್ಗೆ ತುಂಬ ಕಲೆಕ್ಷನ್ ಸಿಗುತ್ತೆ, ಆರಾಮಾಗಿ ನೋಡಿ ತೊಗೋಬೋದು. ಆ್ಯಂಡ್ ಇದು ಬಂದು ಸರ್ 5 ಗ್ರಾಮಿಂದ ಸ್ಟಾರ್ಟಿಂಗ್ ಇರುತ್ತೆ. 5 ಗ್ರಾಮ್ಸಿಂದ. ಓಕೆ, ಚೈನ್ಗೆ ಇಲ್ಲ ಈಗೆಲ್ಲ ಪರ್ಲ್ಸು ಅದೆಲ್ಲ ಬರ್ತಾ ಇದೆಯಲ್ಲ, ಬೀಡ್ಸು, ಸೊ ಅದಕ್ಕೆಲ್ಲ ನೀವು ಹಾಕ್ಸ್ಕೋಬೋದು. ಜಸ್ಟ್ 5 ಗ್ರಾಮ್ಸಿಂದನೇ ಪೆಂಡೆಂಟ್ ಕಲೆಕ್ಷನ್ಸು. ಇದನ್ನು ಈವನ್ ಲಾಸ್ಟ್ ಟೈಮ್ ತೋರಿಸಿರಲಿಲ್ಲ, ಈ ಸರಿ ಎಲ್ಲ ತೋರಿಸಿದ್ದಾರೆ. ಯಾಕೆಂದರೆ ಸುಮಾರು ಜನ ಕೇಳ್ತಾರೆ ಬ್ಯಾಂಗಲ್ಸ್ ಇದೆಯಾ, ಪೆಂಡೆಂಟ್ಸ್ ಇದೆಯಾ, ಇಲ್ಲಾಂದರೆ ನಿಮಗೆ ಇಯರಿಂಗ್ಸ್ ಸಿಕ್ಕತ್ತಾ ಅಂತೆಲ್ಲ. ಸೊ ಎಲ್ಲ ಥರ ಕಲೆಕ್ಷನ್ಸ್ ಕೂಡ ಈ ಸರಿ ತೋರಿಸ್ತಾ ಇದ್ದಾರೆ, ನೋಡ್ಬೋದು. ಸೊ ಅಗೇನ್ ನೋಡಿ, ಸೂಪರ್ ಇದೆ ಸರ್. ಪೆಂಡೆಂಟ್ಸ್ ಕೂಡ ಕಲೆಕ್ಷನ್ಸ್. ಇದು ಲೈಟ್ ವೆಯ್ಟ್ ಅಲ್ವಾ ಸರ್? ಹೌದು, ಕಂಪ್ಲೀಟ್ಲಿ ಲೈಟ್ ವೆಯ್ಟ್. ಸ್ಟಾರ್ಟಿಂಗ್ ಫ್ರಮ್ ಜಸ್ಟ್ ಎಷ್ಟು ಹೇಳಿದ್ದೀವಿ ಸರ್ ನೀವು? 5 to 6 ಗ್ರಾಮ್ಸ್. ದೊಡ್ಡದೆಲ್ಲ ನಿಮಗೆ 12 ಗ್ರಾಮ್ಸ್ ಆ ಥರ ಬೀಜಲ್ಲಿ ಆ ಥರ ಹಾಕ್ಕೋಬೋದು. ವೆರಿ ನೈಸ್. ಬೇಬಿ ಬ್ಯಾಂಗಲ್ಸ್ ನೋಡೋಣ ಸರ್. ಬೇಬಿ ಬ್ಯಾಂಗಲ್ಸ್ ಮತ್ತೆ ಎಸ್, ಬಾಯ್ಸ್ ಗರ್ಲ್ಸ್ ಇಬ್ಬರು ಆಗ್ಬಿಡುತ್ತೆ. ಎಷ್ಟು ಗ್ರಾಮ್ಸಲ್ಲಿ ಬರುತ್ತೆ ಸರ್? ಇದು ನಿಮಗೆ 10 ಗ್ರಾಮ್ಸ್ ಈಚ್ ಬರುತ್ತೆ. 10 ಗ್ರಾಮ್ ಈಚ್. ಓಕೆ, 10 ಗ್ರಾಮ್ ಈಚು. ಸೈಜಸ್ ಕೂಡ ಸಿಕ್ಕತ್ತೆ. ಸೊ ರೆಡಿ ಸ್ಟಾಕಲ್ಲಿ ನೋಡಿ ಎಷ್ಟು ವೆರೈಟಿ ಇದೆ, ನೀವೇನು ಕೇಳಿದ್ರು ಕೂಡ ಸಿಕ್ಕತ್ತೆ. ಓಲೆಗಳು, ಆಂಟಿಕ್ ಟಾಪ್ಸ್. ಆಂಟಿಕಲ್ಲಿ ಟಾಪ್ಸ್ ಸ್ಟಾರ್ಟಿಂಗ್ ಇರುತ್ತೆ. ಸ್ಟಡ್ ಟೈಪ್ ಅಲ್ವಾ ಸರ್ ಇದೆಲ್ಲ? ಸ್ಟಡ್ಸ್. ಓಕೆ, ಆಂಟಿಕ್ ಸ್ಟಡ್ಸ್. ತುಂಬ ವೆರೈಟೀಸ್ ಇದೆ ನೋಡಿ. ಓನ್ಲಿ ಗೋಲ್ಡ್, ಜಾಸ್ತಿ ಸ್ಟೋನ್ಸ್ ಆ ಥರ ಎಲ್ಲ ಏನೂ ಇಲ್ಲ. ಈ ಥರ ತುಂಬ ಇದೆ, ಇಲ್ಲಿ ನೋಡ್ಬೋದಲ್ಲ, ತುಂಬ ಇದೆ. ಅದು ನಾವು ಒಂದೊಂದು ತೋರ್ಸೋಕೆ ಆಗೋದೇ ಇಲ್ಲ ವಿಡಿಯೋದಲ್ಲಿ. ಜಸ್ಟ್ 4 ಗ್ರಾಮ್ಸ್, 5 ಗ್ರಾಮ್ಸ್, 3 ಗ್ರಾಮ್ಸ್ ಆ ಥರ ಒಂದು ರೇಂಜಲ್ಲಿ. 3 ಗ್ರಾಮ್ ಇಲ್ಲ, 4 to 5, 6 ಗ್ರಾಮ್ಸಲ್ಲೇ ಬರುತ್ತೆ ಆಲ್ಮೋಸ್ಟ್. ಆ ಥರ ತುಂಬ ಕಲೆಕ್ಷನ್ಸ್ ಇದೆ. ಸಣ್ಣದೇನಾದರೂ ತೊಗೋಬೇಕು ನೀವು ಅಂದರೂ ಕೂಡ ನಿಮಗೆ ಇಲ್ಲಿ ಐಟಮ್ಸ್ ಅನ್ನೋದು ಸಿಕ್ಕುತ್ತೆ, ದೊಡ್ಡದೇ ಅಂತಲ್ಲ. ಆ್ಯಂಡ್ ಲಾಸ್ಟ್ ವೆರೈಟಿ ನೋಡೋಣ. ಎಲ್ಲ ಲೇಡೀಸಿಗೆ ತೋರಿಸಿದ್ದೀವಿ. ಸೊ ಮೆನ್ಸಿಗೆ ಏನಾದರೂ ಇದೆಯಾ ಅಂದರೆ ಡೆಫಿನೆಟ್ಲಿ ಮೆನ್ಸ್ ಕಡಾಸು, ಮೆನ್ಸ್ ಚೈನ್ಸು, ಫಿಂಗರ್ ರಿಂಗ್ಸು ಎಲ್ಲ ಸಿಕ್ಕುತ್ತಲ್ಲ ಸರ್? ರೆಡಿ ಸ್ಟಾಕಲ್ಲೇ ಸಿಕ್ಕತ್ತೆ. ಆ್ಯಂಡ್ ಅದರಲ್ಲಿ ಒಂದು ಐಟಮ್ ನೋಡಿ ಎಲ್ಲರೂ ತುಂಬ ಇಷ್ಟಪಡೋದು, ಏನಕ್ಕೆ ಅಂದರೆ ತುಂಬ ಕಮ್ಮಿ ಬಜೆಟ್, ಈವನ್ ಫಾರ್ ಗಿಫ್ಟಿಂಗ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಇದು ಬಂದ್ಬಿಟ್ಟು ಬ್ರೇಸ್ಲೆಟ್.
ಎಷ್ಟು ಗ್ರಾಮ್ಸಲ್ಲಿ ಬರುತ್ತೆ ಸರ್ ಈ ಬ್ರೇಸ್ಲೆಟ್? 9 ಗ್ರಾಮ್ಸ್ 10 ಗ್ರಾಮ್ಸ್ ಬರುತ್ತೆ. 9 to 10 ಗ್ರಾಮ್ಸಲ್ಲಿ ಈ ಥರ ಬ್ರೇಸ್ಲೆಟ್ ಬಂದ್ಬಿಡುತ್ತೆ. ಓಕೆ, ನೋಡ್ಬೋದು ಸಿಂಪಲ್ಲಾಗಿ. ಇದೆಲ್ಲ ಏನಿದೆ ರಬ್ಬರ್, ಇದು ಬಿಟ್ಟು ಇಲ್ಲಿ ಯೂಸ್ ಮಾಡಿರೋದೆಲ್ಲ ಗೋಲ್ಡು. ಸೊ ನಿಮಗೆ 9 to 10 ಗ್ರಾಮ್ಸಲ್ಲಿ ಈ ಥರ ಬ್ರೇಸ್ಲೆಟ್ಸು ಬಂದ್ಬಿಡುತ್ತೆ. ಮೆನ್ಸ್ಗೋಸ್ಕರ, ಮೆನ್ಸ್ ಕಡ ಬೇಕಾದ್ರೆ ಮೆನ್ಸ್ ಕಡ ಸಿಗುತ್ತೆ, ಚೈನ್ ಸಿಗುತ್ತೆ, ಬ್ರೇಸ್ಲೆಟ್ ಸಿಗುತ್ತೆ. ಸೊ ಎಲ್ಲನೂ ಅವೈಲೇಬಲ್ ಇದೆ. ಸೆಟ್ ಅಂದ್ಕೊಂಡ್ವಿ, ಇದು ಇನ್ನೂ ಬಾಕಿ ಇದೆ, ತುಂಬ ಕಲೆಕ್ಷನ್ಸ್ ಇದೆ ರೆಡಿ ಸ್ಟಾಕಲ್ಲಿ ಕೂಡ ಭಾಳಷ್ಟು ವೆರೈಟಿ ಇದೆ, ನಾನು ಆಗ್ಲಿಂದ ಹೇಳೋ ಥರ. ಆ್ಯಂಡ್ ಈಗ ಸರ್ ಒಂದು ಹೊಸ ಪ್ರಾಡಕ್ಟ್ ತೋರಿಸಿದ್ದಾರೆ. ಹೊಸದು ಅಂದರೆ ಡೈಮಂಡ್ ಸ್ಟಡ್ಸ್. ಹೌದು, ಡೈಮಂಡ್ ಸ್ಟಡ್ಸ್ ನೋ ಸ್ಪಿನ್ ಸ್ಟಾರ್ಟ್ ಮಾಡಿದ್ದೀವಿ. ಆಮೇಲೆ ನ್ಯಾಚುರಲ್ ಡೈಮಂಡ್ಸ್ ಏನಿಲ್ಲ. ಓಕೆ, ಎಲ್ಲ ನ್ಯಾಚುರಲ್. ಆಮೇಲೆ ವಿತ್ ಸರ್ಟಿಫಿಕೇಟ್ ಕೊಡ್ತೀವಿ. ಅಂದರೆ ಯಾವ ಪ್ರಾಡಕ್ಟ್ ತೊಗೊಳ್ತಾರೆ ಆ ಪ್ರಾಡಕ್ಟ್ ಸರ್ಟಿಫಿಕೇಶನ್ ಸಿಕ್ಕತ್ತೆ. ಓಕೆ, ಅದ್ರ ಬಗ್ಗೆ ಪ್ರೈಸಿಂಗು, ಅದೇನು ಕ್ಯಾರೆಕ್ಟು, ಏನು ಪ್ರೈಸು ಅದೆಲ್ಲ ನೀವು ಸರ್ಗೆ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು. ಸ್ಕ್ರೀನ್ ಮೇಲಿರೋ ನಂಬರ್ಸ್ ಅದಕ್ಕೆ ನೀವು ಅದಕ್ಕೆ ಕಾಲ್ ಮಾಡ್ಬೋದು. ಸೊ ಕೆಲವೊಂದು ಡಿಸೈನ್ಸ್ ನಾನು ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ, ನೋಡ್ಬೋದು. ಈ ಥರ ನಿಮಗೆ ನ್ಯಾಚುರಲ್ ಡೈಮಂಡ್ಸ್ದಲ್ಲಿ ಇಯರಿಂಗ್ಸ್ ಬೇಕಂದ್ರೂ ಕೂಡ ಸಿಗುತ್ತೆ, ನೋ ಸ್ಪಿನ್ ಬೇಕಂದ್ರೂ ಕೂಡ ಸಿಗುತ್ತೆ. ಇದು ಡೈಮಂಡ್ಸಲ್ಲಿ ಇದು ಸ್ಟೋನ್ ಶೈನಿಂಗ್ ಅನ್ನೋದು ಹೀಗೆ ಇರುತ್ತಾ ಸರ್? ಯಾಕೆಂದ್ರೆ ನಮ್ಗೆ ಐಡಿಯಾ ಇಲ್ಲ, ಹಾಗಾಗಿ. ಸೊ ಎಷ್ಟು ವರ್ಷ ಯೂಸ್ ಮಾಡಿದ್ರು ಅದಕ್ಕೆ ಅದು ಡೈಮಂಡ್ ಹೇಳೋದು. ಓಕೆ, ಸೊ ಎಸ್, 1 lakh ಇಂದ ಹಿಡಿದು ನಿಮಗೆ 2.5 lakh 3 lakh ವರೆಗೂ ಬೀಳುತ್ತೆ ಒಂದು ಇಯರ್ಸ್. ಯಾಕಂದ್ರೆ ನೀವು ನ್ಯಾಚುರಲ್ ಅಂತ ಹೇಳಿದಿರಲ್ವಾ, ಸೊ ಹಾಗಾಗಿ. ಮೇಡಮ್, ನ್ಯಾಚುರಲ್ ಪ್ಲಸ್ ಲ್ಯಾಬ್ ಗ್ರೋನ್ ಅಲ್ಲಿ ತುಂಬಾ ವ್ಯತ್ಯಾಸ ಇರುತ್ತೆ. 20-80% ವ್ಯತ್ಯಾಸ ಇರುತ್ತೆ. ಓಕೆ, ಇದು 20% ಆದ್ರೆ ಅದು ನಿಮ್ಗೆ 100% ಆಗುತ್ತೆ ಆ ಟೈಪ್. ಓಕೆ, 80% ಡಿಫ್ರೆಂಟ್ ಇರುತ್ತೆ. ಅಷ್ಟು ಡಿಫ್ರೆನ್ಸ್ ಇರುತ್ತೆ. ಪ್ರೈಸಿಂಗ್ ಆಗಿರೋದು ಅದು ವರ್ತ್ ಕೂಡ ಅಷ್ಟು ಡಿಫ್ರೆನ್ಸ್ ಇರುತ್ತೆ. ಸೂಪರ್ ಸರ್. ಸೊ ಇದೆಲ್ಲ ಬಂದ್ಬಿಟ್ಟು ನೋಡ್ತಾ ಇರ್ಬೋದು. ಈಗ ಬೀಡ್ಸ್ ಕಲೆಕ್ಷನ್ಸು, ಪರ್ಲ್ ಕಲೆಕ್ಷನ್ಸ್ ಎಲ್ಲ ತುಂಬ ಟ್ರೆಂಡಿಂಗ್ ಆಗಿದೆಯಲ್ವಾ. ಸೊ ಅದರಲ್ಲಿ ಕೂಡ ನಿಮಗೆ ಭಾಳಷ್ಟು ವೆರೈಟೀಸ್, ಲೈಕ್ ಲಾಂಗ್ ಹಾರ ಆಗಿರ್ಬೋದು, ನೆಕ್ಲೆಸಸ್ ಆಗಿರ್ಬೋದು, ನೆಕ್ಲೆಸ್ ಪ್ಲಸ್ ಚೋಕರ್ ಟೈಪಲ್ಲಿ ಕೂಡ ಇದನ್ನು ಯೂಸ್ ಮಾಡ್ಬೋದು ವೇರ್ ಮಾಡಬೇಕಾದ್ರೆ. ಅದರಲ್ಲಿ ಡಿಫ್ರೆಂಟ್ ವೆರೈಟೀಸ್ ಇದೆ. ಸೊ ಇದೆಲ್ಲ ಕೂಡ ನಿಮಗೆ ರೆಡಿ ಸ್ಟಾಕಲ್ಲಿ ಸಿಗುತ್ತೆ. ಅಗೇನ್ ಇದೆಲ್ಲ ಬಂದ್ಬಿಟ್ಟು ಲೈಟ್ ವೆಯ್ಟ್, ಅರೌಂಡ್ 10-15 ಗ್ರಾಮ್ಸಿಂದನೂ ಇದೆಯಲ್ಲ ಸರ್ ಇದೆಲ್ಲ. ಈ ಥರ ಚಿಕ್ಕದು 15 ಗ್ರಾಮ್ಸಿಂದನೂ ಈ ಥರ ನಿಮಗೆ ಸಿಕ್ಕತ್ತೆ ಸಿಂಪಲ್ ಆಗಿ. ಇದು ಎಕ್ಸ್ಟ್ರಾ ಬ್ಯಾಕ್ ಸೈಡ್ ಬೇಕಾದ್ರೆ ಥ್ರೆಡ್ ಹಾಕ್ಕೋಬೋದು, ಚೈನ್ ಮಾಡಿಸ್ಕೋಬೋದು. ಓಕೆ, ಅರೌಂಡ್ 3-4 ಗ್ರಾಮ್ಸಲ್ಲಿ ಬ್ಯಾಕ್ ಚೈನ್ಸ್ ಕೂಡ ಮಾಡ್ಬೋದು. ಸೊ ಎಸ್, ಫೈನಲ್ ಆಗಿ ಇದು ಒಂದು ಹೇಳಬೇಕಿತ್ತು ಅಬೌಟ್ ಡೈಮಂಡ್ಸ್. ಎಸ್, ಡೈಮಂಡ್ ಸ್ಟಡ್ಸ್ ಹಾಗೂ ಡೈಮಂಡ್ ನೋ ಸ್ಪಿನ್ಸ್ ಕೂಡ ಗಜಾನನ್ ಜ್ಯುವೆಲ್ರಿಲಿ ಸಿಕ್ಬಿಡತ್ತೆ.